ಹಲೋ ವಿವರ್ಸ್, ಇವತ್ತು ನಾನು ನಿಮಗೆ ಫಿಶ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ಬಿರಿಯಾನಿಗೆ ಅರ್ಧ kg ಬೋನ್ಲೆಸ್ ಫಿಶ್ನ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಪುಡಿನ ಹಾಕೋತಾ ಇದ್ದೀನಿ. ಮೊದಲಿಗೆ ಫಿಶ್ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದು ಕುಕ್ಕರ್ಗೆ 1 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದು ಫ್ರೈ ಆಗಿದೆ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ದೊನ್ನೆ ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕೋತಾ ಇದ್ದೀನಿ. ಈ ಮಸಾಲದು ಪೌಡರ್ ಮಾಡಿರೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ನೀವು ನನ್ನ ಚಾನಲಲ್ಲಾದರೂ ವಿಸಿಟ್ ಮಾಡಿ ನೋಡ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಸಾಲ ಫ್ರೈ ಆಗಿದೆ. ಇದಕ್ಕೆ 1 ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ನೋಡ್ಬೋದು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊನೂ ಕುಕ್ ಆಗಿದೆ. ಅದರಲ್ಲೂ ಬಿರಿಯಾನಿ ಮಸಾಲ ಹಾಕಿದ್ಮೇಲೆ ಒಳ್ಳೆ ಘಮ ಬರ್ತಾ ಇದೆ. ಈ ಬಿರಿಯಾನಿ ಮಸಾಲಾನ ನೀವು ಬರೀ ದೊನ್ನೆ ಬಿರಿಯಾನಿಗಷ್ಟೇ ಅಲ್ಲ, ನೀವು ಮಶ್ರೂಮ್ ಬಿರಿಯಾನಿ ಇರ್ಬೋದು ಅಥವಾ ನಾರ್ಮಲ್ ಆಗಿ ಪಲಾವ್ ಎಲ್ಲ ಮಾಡ್ತೀರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ಚಿಕನ್ ಬಿರಿಯಾನಿ ಥರ ನಾವು ಮೊದಲೇ ಫಿಶ್ನ ಹಾಕೋಬಾರ್ದು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಫಿಶ್ನ ಆ್ಯಡ್ ಮಾಡ್ಕೋಬೇಕು ಲಾಸ್ಟಿಗೆ. ಯಾಕೆಂದರೆ ಫಿಶ್ ಬೇಗ ಬೇಯುತ್ತೆ. ಸೊ ಮೊದಲೇ ಹಾಕ್ಬಿಟ್ರೆ ಕಲಸೋಗ್ಬಿಡುತ್ತೆ ಫಿಶೆಲ್ಲ. ಸೊ ಲಾಸ್ಟಿಗೆ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಬಿಟ್ಟು ಇಮಿಡಿಯೇಟಾಗಿ ನೀವು ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2ರಷ್ಟು ನೀರು, ಅಂದರೆ 2 ಗ್ಲಾಸಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಹದದಲ್ಲಿ ಕುದಿಬೇಕಾದ್ರೆ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ಳಿ, ಸಾಕಾಗುತ್ತೆ. ಯಾಕೆಂದರೆ ಫಿಶ್ ಬಿರಿಯಾನಿ ಅಲ್ವಾ, ಬೇಗ ಬೇಯುತ್ತೆ. ಈಗ ಕುಕ್ಕರ್ ಪ್ರೆಷರ್ ಕಂಪ್ಲೀಟಾಗಿ ಡೌನ್ ಆಗಿದೆ. ಓಪನ್ ಮಾಡ್ಕೊಳ್ಳೋಣ. ವಾವ್, ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ ಬಿರಿಯಾನಿ. ನೀವು ನೋಡ್ಬೋದು ಇಲ್ಲಿ ಫಿಶ್ ಯಾವುದನ್ನು ಕಲಸೋಗಿಲ್ಲ. ಚೆನ್ನಾಗಿದೆ. ಜಾಸ್ತಿ ಮಿಕ್ಸ್ ಮಾಡ್ಕೋಬೇಡಿ, ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಮತ್ತು ಇದಕ್ಕೆ ಬೋನ್ಲೆಸ್ ಫಿಶ್ನ ಯೂಸ್ ಮಾಡಿ ಬೆಟರ್. ಯಾಕೆ ಅಂತಂದರೆ ಮುಳ್ಳಿರೋದು ಯೂಸ್ ಮಾಡಿ ಮತ್ತು ಅದೇನಾದರೂ ಕಲಸೋಯ್ತು ಅಂತ ಅಂದರೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಫಿಶಲ್ಲಿ ಈ ಥರ ದೊನ್ನೆ ಬಿರಿಯಾನಿ ಮಾಡೋದಕ್ಕಾಗಲ್ಲ ಅಂತ. ಬಟ್ ಆರಾಮಾಗಿ ದೊನ್ನೆ ಬಿರಿಯಾನಿನ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೋಬೋದು.